ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕುಕಿಂಗ್ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹೈಡ್ ಆ್ಯಂಡ್ ಸಿಕ್ ಬಿಸ್ಕಿಟ್ಸ್. ಇದು ಮಕ್ಕಳಿಗಂತೂ ಹೇಳಿ ಮಾಡಿಸಿರೋ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ 1/4 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ. 1/4 ಸ್ಪೂನ್ ಗಟ್ಟಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಎರಡನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 to 7 ಮಿನಿಟ್ಸ್ ಇಡಿಸುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಕಲರ್ ಚೇಂಜ್ ಆಗಿದೆ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಡಿ ಮಾಡ್ಕೊಬೇಕು. ಎಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ರೆ ಎಲ್ಲ ಗಂಟು ಆಗಿಬಿಡತ್ತೆ. ಅದಕ್ಕೆಲ್ಲ ಫಸ್ಟು ಜಡಿ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಫಸ್ಟು 1 ಕಪ್ಪು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಏನು ಲಂಪ್ಸ್ ಇಲ್ದಿರ ನೀಟಾಗಿ ಜಡಿ ಮಾಡ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನ್ ಕೊಕೋ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1 ಪಿಂಚು ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ಕ್ವಾಂಟಿಟಿ 1 ಪಿಂಚು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಇದನ್ನು ಏನು ಗಂಟಿಲ್ದಿರ ನೀಟಾಗಿ ಈ ಥರ ಜಡಿ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಜಡಿ ಮಾಡ್ಕೊಂಡ್ಮೇಲೆ ಹಿಟ್ಟನ್ನೆಲ್ಲ ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಆ ಥರನೇ ಕಲಿಸ್ಕೊಬೇಕು. ಬಟ್ ಇನ್ನೊಂದು ಸ್ವಲ್ಪ ಸಾಫ್ಟಾಗಿರೋ ಥರ ನೋಡ್ಕೊಳ್ಳಿ. ನಿಮಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿಗೆ ಅನ್ನಿಸ್ತು ಅಂದರೆ ಹಾಲು ಹಾಕ್ಕೊಂಡು ಕಲಿಸ್ಕೊಬೋದು. ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ. ಕಲಿಸ್ತಾ ಅದರಲ್ಲಿರೋ ತೇವಾಂಶ ಎಲ್ಲ ಚೆನ್ನಾಗಿ ಬಿಡುತ್ತೆ. ಈ ಥರ ರೆಡಿಯಾಗಿದೆ ಈಗ ಹಿಟ್ಟು. ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸಾಫ್ಟಾಗಿರೋ ಥರ ನೋಡ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಚಪಾತಿ ಲಟ್ಟಣಿಕೆ ತಗೊಂಡು ಸೇಮ್ ಚಪಾತಿ ರೀತಿಯೇ ಒತ್ಕೊಬೇಕು. ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ. ಫುಲ್ ದಪ್ಪನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ದಪ್ಪ ಇದ್ದರೆ ಬಿಸ್ಕೆಟ್ಸ್ ಬೇಕಾಗೋದಿಲ್ಲ. ತೆಳ್ಳ ಆಗ್ಬಿಟ್ರೆ ಬಿಸ್ಕೆಟ್ಸ್ ಬೇಗ ಸೀದೋಗುತ್ತೆ. ಅದಕ್ಕೆ ಮೀಡಿಯಮ್ ಸೈಜ್ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಇನ್ನೂ ಸಾಫ್ಟಾಗಿರೋ ಥರನೇ ನೋಡ್ಕೊಳ್ಳಿ ಆದಷ್ಟು. ಈ ಥರ ನೀಟಾಗೆಲ್ಲ ಲಟ್ಟಿಸ್ಕೊಂಡ್ಮೇಲೆ ಹಿಟ್ಟನ್ನ ಫ್ರಿಜ್ಜಲ್ಲಿ 45 ಮಿನಿಟ್ಸ್ ಇಡಬೇಕು. ಚೆನ್ನಾಗಿ ಕೂಲ್ ಆಗಬೇಕದು. ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ಈಗ ಇದಕ್ಕೆ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಚಾಕೋ ಚಿಪ್ಸ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಕೊಬೋದು. ಈಗ ನೀಟಾಗೆಲ್ಲ ಚಾಕೋ ಚಿಪ್ಸ್ ಎಲ್ಲ ಹಾಕ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಬೇಕು. ಈ ರೀತಿ ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೊಬೋದು. ಉಳಿದಿರೋ ಹಿಟ್ಟು ವೇಸ್ಟ್ ಆಗುತ್ತೆ ಅನ್ನೋ ಏನಿಲ್ಲ. ಅದನ್ನು ಮತ್ತೆ ಸ್ವಲ್ಪ ಹಾಲು ಹಾಕಿ ಶೇಪ್ಸ್ ಮಾಡ್ಕೊಬೋದು. ಈ ಥರ ನೀಟಾಗಿ ನಾನು ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಶೇಪಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಇದು ಕಟ್ ಮಾಡೋದ್ರೊಳಗೆ ಓವೆನ್ನ ಪ್ರೀ ಹೀಟ್ ಮಾಡ್ಕೊಬೇಕು. 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊತಿದ್ದೀನಿ 180 ಡಿಗ್ರೀಲಿ. ಈ ಥರ ಶೇಪ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಶೇಪ್ಸ್ ಮಾಡ್ಕೊಳ್ಳೋದ್ರೊಳಗೆ ಅದು ಓವೆನು ಹೀಟಾಗಿರುತ್ತೆ. ಮತ್ತು ಓವೆನಲ್ಲಿ ಬಂದಿರೋದು ಟ್ರೇ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನೇ ಹಾಕಿ ಅದನ್ನು ನೀಟಾಗೆಲ್ಲ ಈ ಥರ ಸವರ್ಕೊಂಡು ಅದಕ್ಕೆ ಬೇಕಿಂಗ್ ಪೇಪರ್ ಹಾಕಿ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈಗ ಇದನ್ನು ಪ್ರೀ ಹೀಟ್ ಆಗಿರೋ ಓವೆನ್ ಒಳಗಡೆ 18 to 20 ಮಿನಿಟ್ಸ್
180 ಡಿಗ್ರೀಲಿ ಬೇಕ್ ಮಾಡ್ಕೊಬೇಕು. ಈ ರೀತಿ ಬೇಕಾಗ್ತಿದೆ ನೋಡಿ. ಓವೆನ್ ಇಲ್ಲ ಅಂದರೆ ನೀವು ಕಡಾಯಲ್ಲೂ ಮಾಡ್ಕೊಬೋದು. ಈಗ ನಮ್ಮ ಬಿಸ್ಕೆಟ್ಸ್ ರೆಡಿಯಾಗಿದೆ. ಮಕ್ಕಳಿಗಂತೂ ಒಳ್ಳೆ ಹೆಲ್ತಿ ಬಿಸ್ಕೆಟ್ಸ್. ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.